ತಾಳಿಕೋಟೆ ಪಟ್ಟಣದ ಹೊರವಲಯದಲ್ಲಿ 2 ದಿನಗಳಲ್ಲಿ ಸರಣಿ ಅಪಘಾತಗಳು ಸಂಭವಿಸಿವೆ. ಆ ಕಾರಣದಿಂದ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಮುಂಜಾಗ್ರತೆ ಕ್ರಮಗಳನ್ನು ವಾಹನ ಸವಾರರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ತಿಳಿಸಿದರು. ಈಗ 12 ಪೊಲೀಸ್ ವಸತಿ ಗೃಹಗಳ ನಿರ್ಮಾಣವನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ವಸತಿ ಗೃಹಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡಲಾಗುವುದು. ಜಿಲ್ಲೆಯಲ್ಲಿ ಕಳೆದ ವರ್ಷದಲ್ಲಿ 443 ಅಪಘಾತಗಳು ಸಂಭವಿಸಿದ್ದು 500 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ವರ್ಷ 260 ಅಪಘಾತಗಳು ಸಂಭವಿಸಿವೆ. ಈ ಕಾರಣದಿಂದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ರಸ್ತೆ ನಿಯಮವನ್ನು ಪಾಲನೆ ಮಾಡಲೇಬೇಕು ಎಂದು ಮಾಧ್ಯಮದ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಸಮಯದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ, ಪಿಎಸ್ಐ ರಾಮನಗೌಡ ಸಂಕನಾಳ್, ಪಿಎಸ್ಐ ಆರ್.ಎಸ್. ಬಂಗಿ, ಸಿಬ್ಬಂದಿಗಳಾದ ಎಂಎಲ್ ಪಟ್ಟಿದ್, ಸಿದ್ದನಗೌಡ ದೊಡ್ಮನಿ, ಆರ್.ಎಸ್. ಒಡೆಯರ್, ಎಸ್ಪಿ ಜಾಧವ್, ಡಿಎಸ್ ಕನ್ನೊಳ್ಳಿ, ಎಸ್ಸಿ ರೆಡ್ಡಿ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ನಮ್ಮಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಮತ್ತು ಇವತ್ತು ಒಂದು ಫೆಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿದೆ. ನಿನ್ನೆ ರಾತ್ರಿ 3 ಗಾಡಿಗಳು ಗೂಡ್ಸ್ ವೆಹಿಕಲ್ ಇನ್ವಾಲ್ವ್ ಆಗಿ ಒಬ್ಬ ಡ್ರೈವರ್ ಡೆತ್ ಆಗಿರ್ತಾರೆ. ಮತ್ತು ಇವತ್ತು ಸಹ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆಗಿ ಒಂದು ಡೆತ್ ಆಗಿರುತ್ತೆ. ಎರಡು ವಿಷಯದಲ್ಲಿ 2 ಸ್ಪಾಟಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದೀನಿ. ಮತ್ತು ಅದರಲ್ಲಿ ಮುಂಜಾಗೃತವಾಗಿ ನಾವು ಏನು ಮಾಡಬಹುದು, ರಸ್ತೆಯಲ್ಲಿ ರೋಡ್ ಸೈನೇಜಸ್ ಆಗಲಿ ಅದರ ಬಗ್ಗೆ ಸಹ ಸೂಚನೆ ಸಹ ನೀಡಿರ್ತೇನೆ. ಅದರ ಜೊತೆಗೆ ಇವತ್ತು ಠಾಣೆಗೆ ಭೇಟಿ ಮಾಡಿ ಮುಂಬರುವ ಗಣೇಶ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಏನೇನು ನಾವು ತಯಾರಿ ಮಾಡಿದ್ದೀವಿ, ಏನು ಪ್ರಿಪ್ರೇಷನ್ ಇದೆ, ಏನು ಪ್ಲ್ಯಾನ್ ಇದೆ, ಅದರ ಬಗ್ಗೆ ಸಹ ಕೂಲಂಕುಷವಾಗಿ ನಮ್ಮ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ನಡೆಸಿದ್ದೀನಿ. ಮತ್ತು ಅದರ ಸಲುವಾಗಿ ಏನೇನು ಮಾಡಬೇಕಾಗಿದೆ ಇಲಾಖೆ ವತಿಯಿಂದ ಮುಂಜಾಗ್ರತಾ ಕ್ರಮ ಅದರ ಬಗ್ಗೆ ಸಹ ಒಂದು ಚರ್ಚೆ ಆಗಿ ಇಂದಿನ ದಿನಗಳಲ್ಲಿ ಗಣೇಶ ಹಬ್ಬ ಆಗಲಿ, ಈದ್ ಮಿಲಾದ್ ಆಗಲಿ ಅದನ್ನು ನಾವು ಎಲ್ಲ ಶಾಂತಿಯುತ ರೀತಿಯಲ್ಲಿ ಯಾವ ರೀತಿ ಮಾಡಿಸ್ಬೇಕು ಅದರ ಬಗ್ಗೆ ಒಂದು ಡಿಸ್ಕಷನ್ ಇಲ್ಲಿ ನಡೆದಿದೆ. ಇದು ಸರ್ ಕ್ವಾರ್ಟರ್ಸ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಸರ್? ಇದರಲ್ಲಿ ಒಂದು ಬ್ಲಾಕ್ ಕಟ್ತಾ ಇದ್ದೀವಿ. ಹೊಸದಾಗಿ ಒಂದು 12 ಕ್ವಾರ್ಟರ್ಸ್ ಒಂದು ಬ್ಲಾಕ್ ಬರ್ತದೆ. ಮೊದಲು 24 ಇದ್ದವು ಸರ್ ಕ್ವಾರ್ಟರ್ಸ್. ಯಾವುದು ಬ್ಲಾಕ್ ಸರ್? ಈಗ ಸದ್ಯಕ್ಕೆ ನೋಡಿ ಹಂತವಾಗಿ ಬೇರೆ ಕಡೆ ಕ್ವಾರ್ಟರ್ಸ್ ಬರ್ತಾ ಇದ್ದೇವೆ. ಬರೀ ತಾಳಿಕೋಟ ಅಲ್ಲ, ನಮ್ಮಲ್ಲಿ ವಿಜಾಪುರದಲ್ಲಿ ಸಹ ಇದೆ, ಸಿಂದಗಿ ಇದೆ, ಮತ್ತು ಸಿಂದಗಿಯಲ್ಲಿ ಸಹ ಒಂದು, ಬಾಗೇವಾಡಿಯಲ್ಲಿ ಸಹ ಒಂದು ಆಗ್ತಾ ಇದೆ. ಸಿಂದಗಿ, ಬಾಗೇವಾಡಿ, ತಾಳಿಕೋಟ್ ಮತ್ತು ವಿಜಾಪುರ. ಸೊ ಮತ್ತು ಮುಂದಿನ ದಿನಗಳಲ್ಲಿ ಸಹ ಬೇರೆ ಕಡೆಯಲ್ಲಿ ಕ್ವಾರ್ಟರ್ಸ್ ಯಾವ ರೀತಿ ಸ್ಯಾಂಕ್ಷನ್ ಆಗ್ತವೆ ಆ ರೀತಿ ಅಲ್ಲಿ ಆಗ್ತಾ ಕೆಲಸಗಳನ್ನು ಕಾಮಗಾರಿಯನ್ನು ಕೈಗೊಳ್ಳಲಾಗ್ತದೆ. ಇದು ತಾಲೂಕು ಇದು ಆಯ್ತು ಸರ್. ತಾಲೂಕಾ ಇದು ಬಂದಿಲ್ಲ ಸರ್. ಇಲ್ಲಿ ಆಫೀಸರ್ಸ್ ಯಾರು? ಯಾವುದು CPI ಆಫೀಸು, ಸರ್ಕಲ್ ಆಫೀಸರ್ ಯಾವಾಗ ಆಗ್ಬೋದು ಸರ್? ಅದು ಸದ್ಯಕ್ಕೆ ಏನು ನಡೀತಾ ಇದೆ ಸ್ಟೇಷನ್, ಅದು ಯಾವಾಗ ರಿಕ್ವೈರ್ಮೆಂಟ್ ಯಾವ ರೀತಿ ಬರ್ತದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನೋಡ್ತೀವಿ ನಾವು. ಪ್ರಸ್ತಾವನೆ ಆ ರೀತಿ ಹೋಗ್ತದೆ. ಇಟ್ ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್. ಸದ್ಯಕ್ಕೆ ಆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ಆಗತ್ತವ ಸರ್. ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ನೋಡ್ರಿ, ಜನ ಸ್ವಲ್ಪ ಅದನ್ನು ಅಲರ್ಟ್ ಆಗಿರಬೇಕು. ಇವತ್ತಿನ ಕೇಸಲ್ಲಿ ಸಹ ನಾವು 2 ವೀಲರ್ ಏನು ನೋಡಿದ್ದೀವಿ, ಅದರಲ್ಲಿ ಇದ್ದಕ್ಕಿದ್ದಂಗೆ ರೈಟ್ ಟರ್ನ್ ತೊಗೊಂಡಿದ್ದಾರೆ. ಹಿಂದೆಯಿಂದ ಬಂದವರಿಗೆ ಗೊತ್ತಾಗಲಿಲ್ಲ, ಹಿಂದಿನವರು ರೈಟ್ ಟರ್ನ್ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತು ಹಿಂದಿನವರು ಸಹ ಫಾಸ್ಟ್ ಬರ್ತಿರ್ತಾರೆ. ಸೊ ಯಾರ್ದು ತಪ್ಪು ಅದು ಈಗಲೇ ಹೇಳೋಕ್ಕೆ ಆಗಲ್ಲ. ಬಟ್ ನಾವು ನೋಡಿದ ಮಟ್ಟಿಗೆ ನಾವು ರಸ್ತೆಯಲ್ಲಿರುವಾಗ ನಾವು ಟರ್ನ್ ತೊಗೋತೀವಿ ಅಥವಾ ಗಾಡಿ ನಿಲ್ಲಿಸ್ತೀವಿ ಅಥವಾ ಹಿಂದಿಂದ ಮುಂದೆ ಗಾಡಿ ಹೋಗ್ತಾ ಇದೆ, ನಾವು ಸ್ವಲ್ಪ ಅಲರ್ಟಾಗಿ ಇರಬೇಕಾಗತ್ತೆ. ಒಂದು ಡಿಸ್ಟೆನ್ಸ್ ಕಾಯ್ಕೊಂಡು ನಾವು ಇರಬೇಕಾಗತ್ತೆ. ಸೇಮ್ ಕೇಸ್ ಇದು 3 ಗೂಡ್ಸ್ ವೆಹಿಕಲ್ ಏನು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಸಹ ರೋಡ್ ಹಂಪ್ ಮೇಲೆ ಗಾಡಿ ಸ್ಲೋ ಆಗಿದೆ, ಅದು ಹಿಂದೆಯಿಂದ ಗಾಡಿ ಬರ್ತಾ ಇದೆ. ಸೊ ಅಲ್ಲಿ ಸಹ ನಾವು ಓವರ್ ಸ್ಪೀಡಿಂಗ್ ಗಾಡಿ ಕಂಟ್ರೋಲ್ ಆಗದಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದೆಲ್ಲ ವಿಷಯಗಳು ನಾವು ಇದನ್ನು ಅವಾಯ್ಡ್ ಮಾಡಬಹುದು. ಇಲ್ಲಾಂದರೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷದಲ್ಲಿ 443 ಫೆಟಲ್ ಆಕ್ಸಿಡೆಂಟ್ಸ್ ಆಗಿ ಅರೌಂಡ್ 500 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ವರ್ಷದಲ್ಲಿ ಸಹ ಅರೌಂಡ್ 250 ಫೆಟಲ್ ಆಕ್ಸಿಡೆಂಟ್ಸ್ ಆಗಿದ್ದಾವೆ. ಸೊ ಅದು ಬಹಳ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ. ಜನರು ಸ್ವಲ್ಪ, ಸಾರ್ವಜನಿಕರು ಸ್ವಲ್ಪ ಡ್ರೈವ್ ಮಾಡುವಾಗ, ರಸ್ತೆಯಲ್ಲಿರುವಾಗ ಎಚ್ಚರದಿಂದ ಇರೋದು, ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕುವುದು. ಕಡ್ಡಾಯವಾಗಿ ಹೆಡ್ ಇಂಜುರಿ ಆಗಿ ಡೆತ್ ಆದವರ ಸಂಖ್ಯೆ ಬಹಳ ಜಾಸ್ತಿ ಇದೆ. ವಿಶೇಷವಾಗಿ 2 ವೀಲರ್ನವರು ಕೆಳಗಡೆ ಬಿದ್ದ ತಕ್ಷಣ ತಲೆಗೆ ಏಟು ಬಿದ್ದು ಡೆತ್ ಆಗುವುದು ಬಹಳ ಸಹಜ. ಸೊ ಅದಕ್ಕೆ ಹೆಲ್ಮೆಟ್ ಹಾಕಿದರೆ ಅದು ಒಂದು ಪ್ರಾಣಾಪಾಯದಿಂದ ದೂರ ಆಗಬಹುದು.
ಇದೊಂದು ಸರ್ 2 ಸರ್ಕಲ್ ಬರ್ತಾವೆ ಸರ್, ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್. ಇಲ್ಲೆಲ್ಲಿ ಟ್ರಾಫಿಕ್ ಹೆಚ್ಚಾಗೋಕೆ ಸ್ವಲ್ಪ ಏನೋ ಮುಂಜಾಗ್ರತೆ ಪಾರ್ಕಿಂಗ್ ಸಮಸ್ಯೆ ಈಗಾಗಲೇ ನಾವು ಹೇಳಿದ್ದೀನಿ, ನಮ್ಮ ಇನ್ಸ್ಪೆಕ್ಟರ್ ಅವರಿಗೆ PSN ಅವ್ರಿಗೆ ಹೇಳಿದ್ದೀವಿ. ಅದರ ಬಗ್ಗೆ ಏನು ಲೋಕಲ್ ಆಗಿ ಯಾವ ರೀತಿ ನೋ ಪಾರ್ಕಿಂಗ್ ಹೇಗೆ ಎನ್ಫೋರ್ಸ್ ಮಾಡೋದು ಅದರ ಬಗ್ಗೆ ಅವರು ಸಾಧಕ ಬಾಧಕ ಲೋಕಲ್ ಸ್ಥಳೀಯ ಅಧಿಕಾರಿ ಜೊತೆಗೆ ಲೋಕಲ್ ಬಾಡಿ ಜೊತೆ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಏನೋ ತೀರ್ಮಾನ ಮಾಡ್ತಾರೆ. ಆಯ್ತು, ಥ್ಯಾಂಕ್ ಯು.